ನರೇಂದ್ರ ದಾಮೋದರ್ ದಾಸ್ ಮೋದಿ ದೇಶದ ಅಗ್ರಗಣ್ಯ ನಾಯಕ. 2014ರಿಂದ ದೇಶದ ಪ್ರಧಾನಿ ಸ್ಥಾನದಲ್ಲಿರುವ ಮೋದಿ ಕಾಲಿಟ್ಟ ಕಡೆಯೆಲ್ಲ ಕೇಸರಿ ಬಾವುಟ ಹಾರಿಸಿದ್ದಾರೆ. ಬಿಜೆಪಿಯ ನೆಲೆಯೇ ಇರದ ರಾಜ್ಯಗಳಲ್ಲಿ ಕಮಲ ಅರಳಿಸಿ ಸಾಧನೆ ಮಾಡಿದ್ದಾರೆ. ಇಂತಹ ಅಮೋಘ ಸಾಧನೆಯಿಂದಲೇ 2029ರವರೆಗೂ 2029ರ ನಂತರವೂ ಮೋದಿಯೇ ಪಿಎಂ ಅಂತ ಆಗಾಗ ಕೇಳಿ ಬರ್ತಲೇ ಇದೆ. ಇದೆಲ್ಲದರ ಮಧ್ಯೆ ಶಾಕಿಂಗ್ ಸಂಗತಿಯೊಂದು ಬೆಳಕಿಗೆ ಬಂದಿದೆ. ಮೋದಿ ಕುರ್ಚಿ ಹೆಚ್ಚು ದಿನ ಉಳಿಯಲ್ಲ, 2025ಕ್ಕೆ ಮೋದಿ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಯುತ್ತಾರೆ ಅಂತ ಖ್ಯಾತ ಜ್ಯೋತಿಷಿಯೊಬ್ಬರು ಬಾಸ್ ಟಿವಿಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. 2025ರಲ್ಲಿ ಮೋದಿ ಅಧಿಕಾರದಿಂದ ಕೆಳಗಿಳಿಯುತ್ತಾರಾ? ಮಾರ್ಚ್ ನಂತರ ಮೋದಿಗೆ ಕಾದಿದ್ಯಾ ವಿಪರೀತ ಸಂಕಷ್ಟ? ಎಸ್, ಈ ವಿಚಾರ ನಿಮಗೆ ಕೇಳೋಕ್ಕೂ ಶಾಕ್ ಅನಿಸಬಹುದು. ಆದರೂ ಇದೇ ವಿಚಾರವೇ ಸತ್ಯ ಅಂತ ಖ್ಯಾತ ಜ್ಯೋತಿಷಿಯೊಬ್ಬರು ಭಯಾನಕ ಭವಿಷ್ಯ ನುಡಿದಿದ್ದಾರೆ. ಸದ್ಯ ದೇಶದಲ್ಲಿ ಪ್ರಧಾನಿ ಮೋದಿ ಮುಂದೆ ಯಾವ ನಾಯಕನೂ ಇಲ್ಲ. ಅವರ ವಾಕ್ಚಾತುರ್ಯ, ಕಾರ್ಯವೈಖರಿಯಿಂದ ಜಾಗತಿಕ ಮಟ್ಟದಲ್ಲಿ ಮೋದಿಗೆ ಒಳ್ಳೆ ಹೆಸರಿದೆ. ಸತತ 3ನೇ ಬಾರಿಗೆ ಪ್ರಧಾನಮಂತ್ರಿ ಪಟ್ಟ ಅಲಂಕರಿಸಿರುವ ಪ್ರಧಾನಿ ಮೋದಿಯೇ ಇನ್ನೂ 10 ವರ್ಷಗಳ ಕಾಲ ಪಿಎಂ ಆಗಿರ್ತಾರೆ ಅಂತ ಬಿಜೆಪಿ ನಾಯಕರು ಮಾತನಾಡಿಕೊಳ್ತಿದ್ದಾರೆ. ಇದರ ಮಧ್ಯೆ ಖ್ಯಾತ ಜ್ಯೋತಿಷಿ ಹಾಗೂ ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಅಮ್ಮಣ್ಣಯ್ಯ ಯಾರು ಊಹಿಸದ ರೀತಿಯಲ್ಲಿ ಭವಿಷ್ಯ ನುಡಿದಿದ್ದಾರೆ. 2025ರಲ್ಲಿ ಅಂದ್ರೆ ಮಾರ್ಚ್ ನಂತರ ಪ್ರಧಾನಮಂತ್ರಿ ಮೋದಿಗೆ ವಿಪರೀತ ಸಂಕಷ್ಟಗಳು ಎದುರಾಗಲಿವೆ. ಪಿಎಂ ಸೀಟ್ನಲ್ಲಿ ಮೋದಿ ಕೆಳಗಿಳಿಯುವ ಸಾಧ್ಯತೆಯೂ ಇದೆ ಅಂತ ಜ್ಯೋತಿಷಿ ಹೇಳಿಕೆ ನೀಡಿದ್ದು, ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಇನ್ನು ಮಾರ್ಚ್ ನಂತರ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಕೂಡ ವಿಪರೀತ ಸಂಕಷ್ಟಗಳು ಎದುರಾಗಲಿಕ್ಕಿದೆ. ಯಾಕೆಂತ ಹೇಳಿದರೆ ಅವರದು ಸಿಂಹರಾಶಿಯಲ್ಲಿ ಶನಿ ಇರುವಂಥದ್ದು. ಶನಿಯಿಂದ ಶನಿ 8ನೇ ಮನೆಗೆ. ಈ ನರೇಂದ್ರ ಮೋದಿಯವರಿಗೆ ತೊಂದರೆಗಳು ಬರ್ತದೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಬಹಳ ಆಶ್ಚರ್ಯ ಆಗ್ಬೋದು. ಯಾಕೆಂದರೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಆದರೆ ನರೇಂದ್ರ ಮೋದಿಯವರಿಗೆ ದುಃಖ ಖಂಡಿತ ಬರುವುದಿಲ್ಲ. ನೀವು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರಿಗೆ ಆ ದೇವಸ್ಥಾನಕ್ಕೆ ತೊಂದರೆ ಬಂದರೆ ಶ್ರೀರಾಮನಿಗೇನು ಬೇಸರ ಆಗುವುದಿಲ್ಲ, ಆ ಭಕ್ತರಿಗೆ ಬೇಸರ ಆಗ್ತದೆ. ಯಾಕೆಂದರೆ ಅವರೆಲ್ಲ ಜ್ಞಾನಿಗಳು. ಮೋದಿ ಕೂಡ ಜ್ಞಾನಿ, ತಪ್ಪು ಮಾಡುವವರಲ್ಲ. ಹಾಗಾಗಿ ಮೋದಿಯವರಿಗೆ ಅದನ್ನು ನಿಭಾಯಿಸಲಿ ಕಷ್ಟ ಆದೀತು. ದೇಶದಲ್ಲಿ ವಿಪರೀತ ಅಲ್ಲೋಲ ಕಲ್ಲೋಲ ಗಲಭೆಗಳು ಇಂಥದ್ದೆಲ್ಲ ನಡೆದರೆ ಅದನ್ನು ನಿಭಾಯಿಸಲಿಕ್ಕೆ ಬಹಳ ಕಷ್ಟ ಆದೀತು. ತುಂಬ ಕಷ್ಟ ಆದರೆ ಏನು ಮಾಡ್ತಾರೆ? ಎದ್ದೋಗ್ತಾರೆ. ಈಗ ನಮಗೆ ಪೂರ್ವದಲ್ಲಿ ವಿಕ್ರಮಾದಿತ್ಯ ರಾಯನಿಗೆ ಇಂಥದ್ದೇ ಒಂದು ಸ್ಥಿತಿ ಬಂತು. ಮಂದಾಷ್ಟಮದಲ್ಲಿ ಮಂದ ಬಂದಾಗ 2.5 ವರ್ಷ 30 ತಿಂಗಳು ಅವನೇನು ಮಾಡಿದ ಅಂತ ಹೇಳಿದ್ರೆ ಪಟ್ಟವನ್ನು ಬಿಟ್ಟುಕೊಟ್ಟು ಅಣ್ಣನಿಗೆ ವಹಿಸಿಕೊಟ್ಟು ಅವನು ದೇಶಾಂತರ ತೀರ್ಥಯಾತ್ರೆಗೆ ಹೋದ. ಯಾಕಂತ ಹೇಳಿದ್ರೆ ನಾಯಕನಿಗೆ ತೊಂದರೆ ಬಂದರೆ, ಆ ನಾವಿಕನಿಗೆ ತೊಂದರೆ ಬಂದರೆ ನಾವೇ ಅಲ್ಲಿ ಇದ್ದವರೆಲ್ಲ ಮುಳುಗ್ತೇವೆ. ಅದಕ್ಕೆ ಬೇಕಾದ ಆ ದೃಷ್ಟಿಯಲ್ಲಿ ಹಾಗೆ ಅವನು ಎದ್ದುಕೊಂಡು ಹೋದ. ಅದೇ ರೀತಿಯಲ್ಲಿ ಮೋದಿಗಳಿಗೆ ವಿಪರೀತ ಸಂಕಷ್ಟಗಳು ಎದುರಾಗ್ತದೆ. ಆವಾಗ ಅವರು ಹಾಕಿಕೊಂಡಂತಹ ಒಂದು ಚೌಕಟ್ಟಿನೊಳಗೆ ಅವರು ನಿರ್ಗಮಿಸಲಿಕ್ಕೆ ಸಾಧ್ಯತೆ ಉಂಟು. ಎರಡು ವರ್ಷಕ್ಕೆ ಪ್ರಭಾವಿ ನಾಯಕನಿಗೆ ಪಿಎಂ ಪಟ್ಟ. ಹೌದು, ಪ್ರಧಾನಿ ಮೋದಿಗೆ ವಿಪರೀತ ಸಂಕಷ್ಟಗಳು ಎದುರಾಗಬಹುದು. ಆ ಸಂಕಷ್ಟದಲ್ಲಿ ಪ್ರಧಾನಿ ಸೀಟ್ನಿಂದ ಮೋದಿ ಕೆಳಗಿಳಿಯುವ ಸಾಧ್ಯತೆಗಳು ಇದೆ ಅಂತ ಜ್ಯೋತಿಷಿ ಹೇಳಿದ್ದಾರೆ. ಒಂದು ವೇಳೆ ಪ್ರಧಾನಿ ಮೋದಿ ಅಧಿಕಾರ ಬಿಟ್ಟಿದ್ದೇ ಆದಲ್ಲಿ ಆ ಸ್ಥಾನ ಅಲಂಕರಿಸೋರು ಯಾರು ಅನ್ನೋ ಬಗ್ಗೆಯೂ ಭವಿಷ್ಯ ನುಡಿದಿದ್ದಾರೆ. ಪ್ರಧಾನಿ ಮೋದಿ ಕೆಳಗಿಳಿದ ನಂತರ ಕ್ರೌರ್ಯ ಹಿಂಸೆಗಳನ್ನ ತಡೆಯಲು ಬಲಿಷ್ಠ ನಾಯಕ ಬರಲಿದ್ದು, ಅವರು 2 ವರ್ಷಗಳ ಕಾಲ ಪ್ರಧಾನಿ ಆಗಿರಬಹುದು. ಅವರ ನಂತರ ಸುಭಿಕ್ಷವಾದ ಪ್ರಧಾನಮಂತ್ರಿ ಬರಲಿದ್ದಾರೆ ಅನ್ನೋ ಭವಿಷ್ಯವನ್ನು ಬಯಲು ಮಾಡಿದ್ದಾರೆ. ಆದರೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಅವರಿಗಿಂತಲೂ ಬಲಿಷ್ಠ ನಾಯಕ ಬರ್ತಾನೆ. ಇಲ್ಲಿ ನಡೆಯುವಂತಹ ಒಂದು ಕ್ರೌರ್ಯ ಹಿಂಸೆಗಳನ್ನು, ಯಾವಾಗಲೂ ಕ್ರೌರ್ಯ ಹಿಂಸೆಗಳನ್ನು ನಾವು ಸಾತ್ವಿಕದಿಂದ ನಿರ್ನಾಮ ಮಾಡಲಿಕ್ಕೆ ಆಗುವುದಿಲ್ಲ. ತಾಮಸ ಪ್ರವೃತ್ತಿಯಲ್ಲೇ ಮಾಡಬೇಕು. ಅಂಥದ್ದೊಂದು ವ್ಯಕ್ತಿ ಇಲ್ಲಿ ಪ್ರಧಾನಮಂತ್ರಿಯಾಗಿ 1-2 ವರ್ಷ ಇರ್ಬೋದು. ಇದೆಲ್ಲ ಶಾಂತವಾದ ಮೇಲೆ ಮತ್ತೊಂದು ಪ್ರಧಾನಮಂತ್ರಿ ಬರ್ತಾನೆ. ಎಲ್ಲ ಸುಭಿಕ್ಷವಂತರು ಅಂತ ಒಂದು ಪ್ರಧಾನಮಂತ್ರಿ ಬರಲಿಕ್ಕೆ ಸಾಧ್ಯತೆ ಉಂಟು. ಒಟ್ನಲ್ಲಿ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಅವರ ಭವಿಷ್ಯದ ಹೊರತಾಗಿಯೂ ಆಗಾಗ ಪ್ರಧಾನಿ ಪಟ್ಟದ ಬಗ್ಗೆಯೂ ಚರ್ಚೆ ಆಗುತ್ತಲೇ ಇರುತ್ತದೆ. ಮೋದಿ ನಂತರ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅಥವಾ ಯೋಗಿ ಆದಿತ್ಯನಾಥ್ ಪಿಎಂ ಆಗಬಹುದು ಅಂತ ಚರ್ಚೆ ನಡೆಯುತ್ತಿದೆ. ಆದರೆ ಇವರಿಬ್ಬರನ್ನ ಹೊರತುಪಡಿಸಿ ಹೊಸ ನಾಯಕನನ್ನ ಪಿಎಂ ಆಗಿ ಮಾಡಿದ್ರೂ ಅಚ್ಚರಿಯಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.